ಹಾಯ್ ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಆಲೂ ಪರೋಟಾನ ತುಂಬ ಜನ ಟ್ರೈ ಮಾಡ್ಬೋದು. ಬಟ್ ಒಂದು ಸಲ ಈ ರೀತಿ ಟ್ರೈ ಮಾಡಿ, ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಆ ಟೇಸ್ಟನ್ನು ಜನ್ಮದಲ್ಲಿ ಮರೆಯೋಕ್ಕಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದನ್ನು ಮಾಡೋದಕ್ಕೆ ಮೊದಲಿಗೆ ನೋಡಿ, ನಾನು ಮೈದಾನ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಲ್ಲಿ ಆಲೂ ಪರೋಟ ಮಾಡ್ತಿಲ್ಲ, ನಾನು ಮೈದಾದಲ್ಲೇ ಮಾಡ್ತಾಯಿದ್ದೀನಿ. ನಿಮಗೆ ಯಾವುದು ಇಷ್ಟನೋ ಅದನ್ನು ಹಾಕ್ಕೋಬಹುದು. ಇವಾಗ ಮೈದಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮೈದಾ ಅಂದರೆ ಒಂದು 1/4 kg ಮೈದಾ ತೊಗೊಂಡಿದ್ದೀನಿ, 250 ಗ್ರಾಮ್ಸು. ನಂತರ ನೋಡಿ, ಒಂದು ಚಿಕ್ಕ ಕಪ್ಪಲ್ಲಿ ಅರ್ಧದಷ್ಟು ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ನೀರು ಹಾಕ್ದಿರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೋಡಾ ಏನು ಹಾಕೋ ಅವಶ್ಯಕತೆ ಇಲ್ಲ. ಉಪ್ಪು, ಚಿರೋಟಿ ರವೆ ಮತ್ತು ಮೈದಾನ ಹಾಕಿ ಸ್ವಲ್ಪ ಈ ರೀತಿ ಚೆನ್ನಾಗಿ ಸ್ವಲ್ಪ ನೀರನ್ನು ಸೇರಿಸಿ, ಸೇಮ್ ನಾವು ಹೋಳಿಗೆಗೆ ಯಾವ ರೀತಿ ಹಿಟ್ಟನ್ನು ಕಲಿಸ್ತೀವೋ ಆ ಹದದಲ್ಲಿ ನೀವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಒಬ್ಬಟ್ಟಿಗೆ ರೆಡಿ ಮಾಡ್ತಿರಲ್ಲ, ಸೇಮ್ ಅದಕ್ಕೆ ಹಿಟ್ಟು ರೆಡಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಕೆಲವರಿಗೆ ಚಪಾತಿ ಥರನೂ ಹಿಟ್ಟು ಮಾಡ್ತಾರೆ, ಬಟ್ ತುಂಬ ಮಂದ ಬರುತ್ತೆ ಅದು, ಮತ್ತು ತಿನ್ನೋಕ್ಕೂ ಅಷ್ಟು ಚೆನ್ನಾಗಿರಲ್ಲ. ಮಂದ ಇದ್ದರೆ ರೊಟ್ಟಿ ಥರ ಅನಿಸುತ್ತೆ. ಅದರಿಂದ ನೀವು ಹೋಳಿಗೆಗೆ ಯಾವ ರೀತಿ ಮೈದಾ ಹಿಟ್ಟನ್ನು ಕಲಿಸ್ತೀರ, ಸೇಮ್ ಅದೇ ಕ್ವಾಂಟಿಟಿಯಲ್ಲಿ ಅದೇ ಅದೇ ಥರ ಕಲಸಿ ನೀರೆಲ್ಲ ಸೇರಿಸ್ಕೊಂಡು ನೋಡಿ ಈ ರೀತಿ. ಇವಾಗ ನಮಗೆ ಹಿಟ್ಟು ಆಲ್ಮೋಸ್ಟ್ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮೈದಾ ಹಿಟ್ಟಲ್ಲಿ ಆಲೂ ಪರೋಟ ಮಾಡಿದ್ರೆ ಅಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಅದರಲ್ಲಿ ಇನ್ನೂ ನಾವು ಪಲ್ಯ ಮಾಡೋದು ಒಂದು ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ದೀವಿ. ಖಂಡಿತ ವಿಡಿಯೋ ಫುಲ್ ನೋಡಿ, ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವ ಒಂದು ರೆಸಿಪಿ ಆಗುತ್ತೆ. ನೋಡಿ, ಇವಾಗ ನಾವು ಹೋಳಿಗೆಗೆ ಯಾವ ರೀತಿ ಕಲಿಸ್ತೀವಲ್ಲ ಅದೇ ರೀತಿ ಹಿಟ್ಟನ್ನು ರೆಡಿ ಮಾಡಿ ನೆನೆಯೋಕ್ಕೆ ಇಟ್ಟಿದ್ದೀನಿ. ನಂತರ ಇದಕ್ಕೆ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಒಂದು 5ರಿಂದ 6 ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ತಗೊಳ್ತಾ ಇದ್ದೀವಿ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿಕೊಂಡಿರೋದನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಬರೀ ಹಸಿದೇ ಹಾಕಿದ್ರೆ ಅದು ಒಂಥರ ಫ್ಲೇವರ್ ಚೆನ್ನಾಗಿರಲ್ಲ, ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಂತರ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ 3 ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ಲ, ಆ ಪೇಸ್ಟನ್ನು 1 ಟೇಬಲ್ ಸ್ಪೂನಷ್ಟು ಸೇರಿಸಿ ಅದೊಂದು ಸ್ವಲ್ಪ ಹಸಿ ವಾಸನೆ ಹೋದ ನಂತರ ನಾವು ಬೇಯಿಸಿಟ್ಕೊಂಡಂಥ ಆಲೂಗಡ್ಡೆನ ಹಾಕಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಆದಷ್ಟು ಒಂದು ಆಲೂಗಡ್ಡೆನ ಗಂಟು ಥರ ಇಲ್ದಿರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ತಾಯಿದ್ದೀವಿ. ನಂತರ ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, 1 ಚಿಟಿಕೆಯಷ್ಟು ಚಾಟ್ ಮಸಾಲ ಇದ್ದರೆ ಹಾಕ್ಕೊಳ್ಳಿ. ನಂತರ ನೋಡಿ, ಪನ್ನೀರನ್ನು ತೊಗೊಂಡಿದ್ದೀನಿ ನಾನು. ಪನ್ನೀರನ್ನು ಈ ರೀತಿ ತುರಿದ್ಬಿಟ್ಟು ಇದಕ್ಕೆ ಸೇರಿಸ್ತಾ ಇದ್ದೀವಿ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಪನ್ನೀರ್ ಈ ರೀತಿ ತುರಿದ್ಬಿಟ್ಟು ಸೇರಿಸೋದ್ರಿಂದ ನಂತರ ಇದಕ್ಕೆ ಕೊತ್ತಂಬರಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಎಲ್ಲ ಮಿಕ್ಸ್ ಆಗೋ ಥರ. ಮಕ್ಕಳಿಗೆ ಎಲ್ಲ ತುಂಬ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಚಾಟ್ ಮಸಾಲ ಇಷ್ಟ ಇದ್ದರೆ ಹಾಕ್ಕೋಬಹುದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ. ಸೊ ನಮ್ಗೆ ಹೋಳಿಗೆಗೆ ಯಾವ ರೀತಿ ಹದ ಬರುತ್ತಲ್ಲ ಆ ರೀತಿ ಒಬ್ಬಟ್ಟು ತಟ್ಟೋ ಪೇಪರ್ ಸಿಗುತ್ತಲ್ಲ, ನಾನು ಆ ಪೇಪರ್ ಮೇಲೇ ಈ ರೀತಿ ಒಬ್ಬಟ್ಟಿಗೆ ಸೇಮ್ ನಾವು ಯಾವ ರೀತಿ ಮಾಡ್ತೀವೋ ಅದೇ ಇದನ್ನು ತಗೊಂಡು ಹಿಟ್ಟನ್ನು ಹಸಿದು ಹಾಕಿದ್ರೆ ಈರುಳ್ಳಿ ಎಲ್ಲ ತಿನ್ನಬೇಕಾದ್ರೇನೂ ಸ್ವಲ್ಪ ಹಸಿ ಫ್ಲೇವರ್ ಹಂಗೆ ಇರುತ್ತೆ. ಈ ರೀತಿ ಸ್ವಲ್ಪ ಫ್ರೈ ಮಾಡಿ ಅದರಲ್ಲೂ ಪನ್ನೀರ್ ಈ ರೀತಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಆ ಫ್ಲೇವರು ಮಕ್ಕಳಿಗೆ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಫ್ಲೇವರಲ್ಲಿ ನಿಮಗೆ ಆಲೂ ಪರೋಟ ಸಿಗುತ್ತೆ. ಇವಾಗ ನೋಡಿ, ಅದ್ರ ಮೇಲೆ ಒಂದು ವೈಟ್ ಪೇಪರ್ ಬರುತ್ತಲ್ಲ, ಕೆಲವೊಂದು ಸ್ಯಾರಿ ಪೇಪರ್ಸ್ ಎಲ್ಲ ಬರುತ್ತೆ, ಆ ಥರ ಪೇಪರನ್ನೇ ತೊಗೊಂಡಿರೋದು ಮೇಲೆ ಅದು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನು ಈಸಿಯಾಗಿ ನಾವು ಒಬ್ಬಟ್ಟು ತೀಡಬಹುದು ಅದರಲ್ಲಿ. ಅದರಿಂದ ಅದೇ ಪೇಪರ್ನ ಯೂಸ್ ಮಾಡಿಕೊಂಡು ನೋಡಿ, ಎಷ್ಟು ಸಿಂಪಲ್ಲಾಗಿ ಎಷ್ಟು ಬೇಕೋ ಅಷ್ಟು ತೆಳ ನಾವು ಇದನ್ನು ಮಾಡ್ಕೋಬಹುದು. ಎಷ್ಟು ತೆಳ ಮಾಡ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಆಲೂ ಪರೋಟ. ಇವಾಗ ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆ ಸ್ವಲ್ಪ ನಿಧಾನಕ್ಕೆ ನಾವು ತಿರುಗಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಸೇಮ್ ನೋಡೋಕ್ಕೆ ನಿಮಗೆ ಒಬ್ಬಟ್ಟು ಥರನೇ ಕಾಣಿಸುತ್ತೆ, ಬಟ್ ತಿನ್ನೋಕ್ಕೂ ಅಷ್ಟೇ ಸಾಫ್ಟಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಆ ಚಿರೋಟಿ ರವೆನೂ ಎಲ್ಲ ಹಾಕಿರ್ತೀವಲ್ಲ, ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ನಿಮಗೆ. ಇದು ಈ ಮಂದ ಬರಲ್ಲ, ರೊಟ್ಟಿ ಟೈಪ್ ಎಲ್ಲ ಗಟ್ಟಿ ಬರಲ್ಲ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಮತ್ತು ಮಾಡೋಕ್ಕೂ ತುಂಬ ಈಸಿ. ಎಷ್ಟು ಫಾಸ್ಟಾಗಿ ಆ ಹೋಳಿಗೆ ಥರ ನಾವು ತೀಡ್ಕೊಂಡು ರೆಡಿ ಮಾಡ್ತಾ ಇರಬಹುದು. ಮಕ್ಕಳಿಗೆ ಬಾಕ್ಸ್ಗೆಲ್ಲ ಹಾಕಬೇಕಾದ್ರೆ ಈ ರೀತಿ ಸ್ವಲ್ಪ ಬಟರ್ ಹಾಕಿ ನಂತರ ಅದನ್ನು ಬಾಕ್ಸ್ಗೆ ಪ್ಯಾಕ್ ಮಾಡೋದ್ರಿಂದ ಅವ್ರು ತಿನ್ನೋವರೆಗೂ ತುಂಬ ಸಾಫ್ಟಾಗಿ ಹಂಗೆ ಇರುತ್ತೆ. ನೋಡ್ತಿದ್ದೀರಲ್ಲ, ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಆಲೂ ಪರೋಟ ರೆಡಿ ಆಯಿತು. ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡಿ ಟೇಸ್ಟ್ ನೋಡಿ.
ಖಂಡಿತ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ. ಸೊ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಫ್ರೆಂಡ್ಸ್.